ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಿತೃಗಣ ವಿಚಾರ ಸಂಧಿಯ ಅರ್ಥಾನುಸಂಧಾನವನ್ನು ನೋಡ್ತಾ ಇದ್ದೀವಿ. 21 ನುಡಿ ಮುಗಿದಿದೆ. ಇನ್ನು 22ನೇ ನುಡಿ. ದೇಶವ ಸುತ್ತಿ ದೇಹ ಆಯಾಸಗೊಳಿಸದೆ, ಇದೆ ಇಲ್ಲಿ. ಸ ಅಂತಂದರೆ ಇಲ್ಲ ಅಂತ ಅರ್ಥ. ಗೊಳಿಸದೆ ಕಾಮ್ಯ ಕರ್ಮ ದುರಾಸೆಗೆ ಒಳಗಾಗದಲೆ. ಇದು ಪದಚ್ಛೇದ ಸರಿಯಾಗಿ ನೋಡ್ಕೋಬೇಕು. ಕಾಮ್ಯ ಕರ್ಮ ದುರಾಸೆಗೆ ಒಳಗಾಗದಲೆ ಬ್ರಹ್ಮ ಆದ್ಯ ಅಖಿಳ ಚೇತನರು, ಭೂ ಸಲಿಲ ಪಾವಕ ಸಮೀರ ಆಕಾಶ ಮೊದಲಾದ ಅಖಿಳ ತತ್ವ ಪರೇಶಗೆ ಅಧಿಷ್ಠಾನ. ಇವು ಪರೇಶಗೆ ಇವು ಅಧಿಷ್ಠಾನ ಎಂದು ಅರಿದ ಅರ್ಚಿಸು ಅನವರತ. ಇದರಲ್ಲಿ ಪದಛೇದ ಜಾಸ್ತಿ ಇದೆ, ಸ್ವಲ್ಪ ಗಮನಕ್ಕಿಟ್ಟು ನೋಡಬೇಕು. ದೇಶವ ಸುತ್ತಿ, ದೇಶ ಅಂತಂದರೆ ಯಾತ್ರೆಗಳು ಮಾಡೋದು. ಯಾವ್ಯಾವ ದೇಶ ಎಲ್ಲ ಸುತ್ಕೊಂಡು ಬರ್ತೀವಿ. ದೇಹ ಆಯಾಸಗೊಳಿಸದೆ, ಅಂದರೆ ದೇಹ ಆಯಾಸ ಆಗಿರಬಾರ್ದು. ದೇಹ ಆಯಾಸ ಯಾವಾಗ ಆಗೋದಿಲ್ಲ, ಯಾವಾಗ ನಮಗೆ ಬೇಕಾಗುವಂಥ ಕಾರ್ಯಗಳನ್ನು ಮಾಡ್ತೀವಿ ಅವಾಗ ಆಯಾಸ ಆಗೋದಿಲ್ಲ. ಯಾವಾಗ ನಾವು ಬೇಡಾಗಿದ್ದು ಕೆಲಸ ಮಾಡ್ತೀವೋ ಅವಾಗ ಆಯಾಸ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರ್ಯಾರಿಗೆ ಈ ಹರಿಕಥಾನುಸಾರ ಪಾರಾಯಣ, ಪಾಠ, ಪ್ರವಚನ, ಭಜನೆ, ಯಾತ್ರಾ ಇದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಇದು 4 ತಾಸು ಇದು ಮಾಡಿದರೂ ಬೇಜಾರಾಗೋದಿಲ್ಲ. ಅದೇ ನೀವು ಥಿಯೇಟ್ರಿಗೆ ಹೋಗಿ 3 ತಾಸು ಸಿನಿಮಾ ನೋಡಿದ್ರೆ ಬಹಳ ವಜ್ಜ. ಯಾಕೆ ಅದು ಇಷ್ಟ, ಅದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ನಮಗೆ ಯಾವುದು ಇಷ್ಟ ಇಲ್ಲೋ ಆ ಕಾರ್ಯ ಮಾಡಲಿಕ್ಕೆ ವಜ್ಜ ಆಗ್ತದೆ. ಯಾವುದು ನಮಗೆ ಇಷ್ಟದೋ ಅದು ನಮಗೆ ದೈಹಿಕವಾದಂಥ ಶ್ರಮ ಕೊಟ್ಟರು ಸುದ್ದಾನು ಮನಸ್ಸಿಗೆ ಖುಷಿ ಇರ್ತದೆ. ಅದರಿಂದ ನಮಗದು ಆಯಾಸ ಅನಿಸೋದಿಲ್ಲ. ಯಾತ್ರೆಗಳನ್ನು ಮಾಡ್ತೀವಿ. ಈಗ ನೀವೆಲ್ಲರೂ ಕೇಳೋರು ಎಲ್ಲರೂ ಧಾರ್ಮಿಕ ಇರ್ತೀರಿ, ಯಾತ್ರೆ ಮಾಡ್ತಿರ್ತೀರಿ. ದೇಹಾಯಾಸ ಆಗ್ತದೆ, ಮನಸ್ಸಿಗೆ ಖುಷಿ ಆಗ್ತದೆ. ಒಂದಿನ ರೆಸ್ಟ್ ತೊಗೊಂಡ್ಬಿಟ್ಟು ಸರಿ ಹೋಗ್ತದೆ. ಹಾಗೆ ಏನು ಮಾಡ್ತಾರೆ, ಅದಕ್ಕೆ ಆ ರೀತಿಯಾಗಿ ದೇಹಾಯಾಸ ಅಂತ ಕೊಟ್ಟಿದ್ದಾರೆ. ಸೊ ದೇಶ ಸುತ್ತಿದ್ರೆ ಯಾತ್ರೆಗಳು ಮಾಡಿದರೆ ದೇಹ ಆಯಾಸ ಆಗ್ತದೆ. ಅಲ್ಲಿ ಹೋದಾಗ ಏನು ಮಾಡ್ತದೆ, ಅದು ಹೀಗೆ ಆಯಾಸಗೊಳಿಸದೆ ಅಂತ, ಆಯಾಸ ಮಾಡ್ಕೊಳ್ಳಾರ್ದೆ ಅಂತಂದರೆ ಐಷಾರಾಮಾಗಿ ಶೈನಿಯಾಗಿರ್ಬೇಕಂತಲ್ಲ, ಅದರಲ್ಲಿ ಇಂಟ್ರೆಸ್ಟ್ ತೊಗೊಂಡು ಶ್ರದ್ಧಾಭಕ್ತಿ ಮಾಡಿದರೆ ಆಯಾಸ ಆಗೋದಿಲ್ಲ ಅಂತ. ಕಾಮ್ಯ ಕರ್ಮ ಅಂದರೆ ನಮಗೆ ಬರೀ ಬೇಡ್ಕೋತ ಹೋಗಬಾರ್ದು. ಇದು ಭಗವಂತನ ಪ್ರೀತಿಗಾಗಿ, ಯಾವುದೇ ಕರ್ಮಗಳು ಮಾಡಿದ್ರು ಭಗವಂತನ ಪ್ರೀತಿಗಾಗಿ ಮಾಡ್ತೀವಿ ಅಂತ ಇಟ್ಕೋಬೇಕು. ಕರ್ಮ ದುರಾಸೆಗೆ ಒಳಗಾಗದಲೆ. ದುರಾಸೆ ಅಂತಾರೆ ಇವಾಗ ನಮಗೆಷ್ಟು ಸಮೃದ್ಧವಾಗಿ ಇರ್ತದೆ. ಇವಾಗೆಲ್ಲ ಯೂಟ್ಯೂಬ್ನ ಕೇಳ್ತಾರೆ, ಇದು ಅಂತಂದರೆ ನೀವು ಪ್ರೆಸ್ ಮಾಡ್ಕೊಂಡಿದೆ ಅಂತಂದರೆ ಸಮೃದ್ಧ ಆಗಿ ಇರ್ತದೆ. ಸೊ ಅಷ್ಟರಲ್ಲೇ ತೃಪ್ತಿ ಪಡಬೇಕು ಅಂತ. ಅದಕ್ಕೆ ಒಂದು ಪ್ರವಚನ ಕೇಳ್ತಾಯಿದ್ರು, ತೃಪ್ತಿ ಈ ಐಹಿಕ ಸುಖದಲ್ಲೇ ತೃಪ್ತಿ ಇರಬೇಕು. ಆದರೆ ಈ ಭಗವಂತನ ಪ್ರೀತಿ ಗಳಿಸೋಕ್ಕೋಸ್ಕರ ಅವನ ಅನುಗ್ರಹ ಪಡೋಕ್ಕೋಸ್ಕರ ತೃಪ್ತಿ ಇರಬಾರ್ದು. ಇನ್ನಷ್ಟು ಸಾಧನೆ ಮಾಡಬೇಕು ಅಂತ ಅನ್ನೋದನ್ನು ನಮಗೆ ಆಸೆ ಇರಬೇಕು ಅಂತ. ಆದರೆ ಇದು ದುರಾಸೆಗೆ ದುರಾಸೆ ಅಂದರೆ ಲೌಕಿಕವಾದಂಥದ್ದು ಆಸೆಗೆ ಒಳಗಾಗಬಾರ್ದು, ಅದನ್ನು ಬಿಟ್ಟು ಬಿಡಬೇಕು ಅಂತ. ಬ್ರಹ್ಮ ಆದ್ಯ ಅಖಿಳ ಚೇತನರು, ಬ್ರಹ್ಮಾದ ಮೊದಲ ಎಲ್ಲ ಚೇತನರು, ಭೂ ಸಲೀಲ ಪಾವಕ ಸಮೀರ ಆಕಾಶ, ಮಹಾಭೂತಗಳನ್ನು ತಗೊಂಡಿದ್ದಾರೆ. ಮೊದಲಾದ ಅಖಿಳ ತತ್ವ ಪರೇಶಗೆ ಅಧಿಷ್ಠಾನ ಎಂದು ಅರಿದು ಅರ್ಚಿಸು ಅನವರತ. ಅದರಲ್ಲಿ ಜೀವ ಜಡದಲ್ಲಿ ಅಂತರ್ಯಾಮಿ ಇದ್ದಾನೆ ಅಂತ. ಅಂದರೆ ಜೀವ ಅಂತಂದರೆ ಯಾರು, ಚೇತನರು ಇರ್ತಾರೆ, ಜೀವ ಅಂತ ಕರಿತೀವಿ. ಅದೇ ಇಲ್ಲಿ ಲಿಂಗ ದೇಹ ಇರ್ತದೆ, ಸ್ಥೂಲ ದೇಹ ಇರ್ತದೆ, ಆಮೇಲೆ ಸ್ವರೂಪ ದೇಹದ ಕೂಡ ಅದರಲ್ಲಿ ಜೀವ ಇರ್ತದೆ, ಅಂದರೆ ಉಸಿರಾಟ ಇರ್ತದೆ. ಅದಕ್ಕೆ ಜೀವ ಅಂತ ಹೇಳ್ತೇವೆ. ಸೊ ಅದೆಲ್ಲ ಚೇತನರು ಅಂತ ಅರ್ಥ. ಸೊ ಅದರಲ್ಲಿ ಜಡ ಚೇತನ ಅಂತರ್ಯಾಮಿಯಾಗಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಈ ಜಡ ಯಾವುದು, ಇದೆಲ್ಲ ಪಂಚಮಹಾಭೂತಗಳು. ಭೂ ಸಲೀಲ ಪಾವಕ ಸಮೀರ ಆಕಾಶ, ಅದು ಪೃಥ್ವಿ, ಆಪ, ತೇಜ, ವಾಯು, ಆಕಾಶ ಇವರೆಲ್ಲರೂ ಜಡ. ಅದರ ಜಡದಲ್ಲಿ ತತ್ವಾಭಿಮಾನ ದೇವತೆಗಳಿರ್ತಾರೆ, ಅವರಂತರ್ಯಾಮಿಯಾಗಿ ಲಕ್ಷ್ಮೀ ಸೇರಿ ಭಗವಂತ ಇದ್ದಾನೆ. ಅದಕ್ಕೆ ಆ ಜಡಕ್ಕೆ ಕಾರ್ಯತ್ವ ಬರ್ತದೆ, ಕಾರ್ಯಶೀಲರಾಗಿ ಇರ್ತಾರೆ, ಇಲ್ಲದ್ರೆ ಇರೋದಿಲ್ಲ. ಸೊ ಅದಕ್ಕೆ ಈ ದೇವರ ಅಂತರ್ಯಾಮಿಯಾಗಿಯೂ ಭಗವಂತ ಇದ್ದಾನೆ, ಈ ಜಡ ಅಂತರ್ಯಾಮಿಯಾಗಿಯೂ ಇದ್ದಾನೆ.
ಅದಕ್ಕೆ ಇಲ್ಲಿ ಭಗವಂತನೇ ಇದನ್ನು ನಿಯಮನ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಅದಕ್ಕೆ ಇಲ್ಲಿ ಯಾತ್ರಾ ಮಾಡಬೇಕು. ಯಾತ್ರಾ ಮಾಡಿಕೊಂಡು ನಾವು ಆಯಾಸ ಮಾಡ್ಕೋಬಾರ್ದು. ಅಲ್ಲಿ ದೈಹಿಕವಾದಂಥದ್ದು ಆಯಾಸ ಅಲ್ಲ, ಮಾನಸಿಕವಾದಂಥ ಆಯಾಸ. ಇದೇನು ಪಕ್ಕ ಕ್ರಿಯೆ ಅಲ್ಲೇನು ಮಾಡಬೇಕು, ಇದು ಮಾಡೋಕೆ ಹಿಂಗೆ ಅನ್ಕೋಬಾರ್ದು. ಎಷ್ಟೋ ಸಲ ಈಗ ಇದಕ್ಕೆ ಯಾತ್ರೆಗೆ ಹೋದಾಗ ಅಲ್ಲಿ ಏನೇನೋ ಕಷ್ಟಗಳು ಬರ್ತವೆ. ಇದು ಯಾಕಾದ್ರೂ ಬಂದಿಪ್ಪ, ಏನು ಎಷ್ಟು ಕಷ್ಟ ಅಂತ ಹಿಂಗೆ ಬೇಕೋಬಾರ್ದು. ಈ ದೈಹಿಕವಾದಂತಹದ್ದು ಶ್ರಮ ಆದರೂ ಕೂಡ ಮಾನಸಿಕವಾದಂಥ ಸಂತೋಷ ಇರಬೇಕು. ಅದಕ್ಕೆ ಅದು ಆಯಾಸಗೊಳಗಾಗದೆ, ಈ ರೀತಿಯಾದಂಥ ಆಯಾಸಕ್ಕೆ ಒಳಗಾಗಲಾರ್ದೇ ನಾವು ಕರ್ಮಗಳನ್ನು ಮಾಡಬೇಕು, ಯಾತ್ರಾ ಮಾಡಬೇಕು. ಆಮೇಲೆ ಭಗವಂತ ಈ ಜಡದಲ್ಲಿ ಚೇತನದಲ್ಲಿ ವ್ಯಾಪ್ತನಾಗಿ ಇದ್ದಾನೆ ಎಂದು ಅರ್ಚಿಸು ಅನವರತ. ಅಂದ್ರೇನು, ಅಲ್ಲಿ ಅರ್ಚಿಸು ಅಲ್ಲಿ ಪೂಜೆ. ಈ ಪಂಚಮಹಾಭೂತಗಳಿಂದ ಪಂಚೀಕರಣ ನಾಟಕದಲ್ಲಿ ಬರ್ತದಲ್ಲ, ಈ ಪಂಚಮಹಾಭೂತದಿಂದನೇ ಭಗವಂತನಿಗೆ ಪೂಜೆ ಮಾಡಿಬಿಡ್ತೀವಿ. ಆ ರೀತಿಯಾಗಿ ಅಲ್ಲಿ ಜಡದೊಳಗೆ ಕೂಡ ಭಗವಂತ ನಿಯಮನ ಮಾಡಲಿಕ್ಕಿದ್ದಾನೆ. ಚೇತನಲ್ಲಿ ಇಲ್ಲಿ ಎಲ್ಲ ಭಗವಂತ ಇಷ್ಟಿಷ್ಟು ರೂಪದಿಂದ ಓಡಾಡ್ತಾ ಇದ್ದಾನೆ ತಕ್ಕೊಂಡು ಸಂತೋಷ ಪಡಬೇಕು ಅಂತ. ನಮ್ಮನೆ ಯಾರೋ ಬರಲಿ, ನಾವೇ ಎಲ್ಲೋ ಹೋಗಲಿ, ರಸ್ತೆಯಲ್ಲಿ ಇರಲಿ, ಎಲ್ಲೋ ಹೋಗಲಿ, ಜನ ನೋಡಿದರೆ ಭಗವಂತ ಇಷ್ಟಿಷ್ಟು ರೂಪದಿಂದ ಓಡಾಡ್ತಾ ಇದ್ದಾನೆ, ಏನೇ ಬೇರೆ ಬೇರೆ ಕೆಲಸ ಮಾಡ್ತಾನೆ ಅಂತ ನೋಡಿ ಸಂತೋಷ ಪಡಬೇಕಂತೆ. ಆಮೇಲೆ 23ನೇ ನುಡಿಯಲ್ಲಿ 2 ವಿಧದಲ್ಲಿ ಲೋಕಗಳು ಜೀವರುಗಳು ಇಬ್ಬರು ಸಂತತ ಕ್ಷರ ಅಕ್ಷರ ವಿಲಿಂಗ ಸಲಿಂಗ ಸೃಜ್ಯ ಭೇದದಲ್ಲಿ. ಇಲ್ಲಿ ಇನ್ನಷ್ಟು ಭೇದಗಳಿದ್ದಾವೆ. ಬೇರೆ ಬೇರೆ ರೀತಿಯಿಂದ ಭೇದಗಳನ್ನು ಚಿಂತನೆ ಮಾಡೋ ಪದ್ಧತಿ ಇದೆ. ಇದು ಒಂದು ರೀತಿಯ ಅರ್ಥ ಭೇದಗಳು ಹೇಳ್ತಾ ಇದ್ದಾರೆ. 2 ವಿಧದಲ್ಲಿ ಅಂತಂದರೆ ಇಲ್ಲಿ ಈ ಪೂರ್ತಿ ಶಕ್ತಿ ಇದ್ದಂಥ ಭಗವಂತ ಶಶ್ವದೇಕ ಪ್ರಕಾರನಾಗಿ ಇದ್ದಾನೆ. ಎಲ್ಲರ ಅಂತರ್ಯಾಮಿಯಾಗಿ ಒಂದೇ ಪ್ರಕಾರವಾಗಿ ಇದ್ದಾನೆ. ಅದರಲ್ಲಿ ಕೂಡ ಎಷ್ಟೆಷ್ಟು ರೀತಿಯಾದಂಥ ಇದ್ದಾನೆ ಭಗವಂತ ಅಂತಂದರೆ 2 ವಿಧದಲ್ಲಿ ಲೋಕಗಳು ಜೀವರು ಇಬ್ಬರು ಸತತವಾಗಿ ಎಲ್ಲ ಜೀವರಾಶಿ ಒಳಗೆ ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ಅದರಲ್ಲಿ ಹೇಗೆ ಬೇರೆ ಬೇರೆ ಜೋಡಿ ಕೊಟ್ಟಿದ್ದಾರೆ, ಹೇಗಿದ್ದಾರೆ ಅಂತ. ಅಲ್ಲಿ ಸಂತತ ಕ್ಷರ ಅಕ್ಷರ. ಕ್ಷರ ಅಂತಂದ್ರೇನು, ಎಲ್ಲ ಜೀವರಾಶಿಗಳು ನಿತ್ಯನೇ, ಯಾರಿಗೂ ಸಾವಿಲ್ಲ, ಎಲ್ಲ ಜೀವರಾಶಿಗಳು ನಿತ್ಯ ಇದ್ದಾರೆ. ಆದರೆ ಸ್ಥೂಲ ದೇಹ ಬರೋದು ಹೋಗೋದು ಆಗ್ತಾ ಇರ್ತದೆ, ಅದಕ್ಕೆ ಕ್ಷರ ಅಂತ ಹೇಳ್ತೀವಿ. ಆಮೇಲೆ ಈ ಲಕ್ಷ್ಮೀದೇವಿ ಕೂಡ ಎಲ್ಲ ಜೀವರಾಶಿ ಕೋಟಿ ಒಳಗಡೆ ಒಂದೊಂದು ಸರ್ತಿ ಸೇರಿಸಿ ಗಣನೆ ಮಾಡ್ತಾರೆ. ಯಾಕೆ ಸೇರಿಸಿ ಗಣನೆ ಮಾಡ್ತಾಳೆ ಅಂತಂದರೆ, ಅವಳು ಕೂಡ ನಿತ್ಯವಾದ ಚೇತನ ಇದ್ದದ್ದಕ್ಕೆ ಅವಳಿಗೆ ಈ ಗುಂಪಿನ ಸೇರಿಸ್ತಾರೆ. ಆದರೆ ಅವಳು ಅಕ್ಷರಳು, ಯಾಕಂದರೆ ಅವಳ ದೇಹ ಮಾತ್ರ ಈ ಸ್ಥೂಲ ದೇಹ ಅವಳಿಗೆ ಇಲ್ಲ, ಅಪ್ರಾಕೃತವಾದಂಥದ್ದು ಶರೀರವೇ ನಿತ್ಯವಾಗಿಯೇ ಇದ್ದಾಳೆ. ಸೊ ಅದಕ್ಕೆ ಅವಳು ಒಂದೊಂದು ಸರ್ತಿ ಈ ಅಕ್ಷರ ಒಳಗೆ ಸೇರಿಸ್ತಾರೆ. ಯಾಕಂದರೆ ಅದು ಜೀವಕೋಟಿ ರಾಶಿ ಒಳಗೆ ಸೇರಿದಂಥ. ಆದರೆ ಅವಳು ಜೀವರಾಶಿ ಒಳಗೆ ಅವಳು ಸೇರಿಸಿಕ್ಕೆ ಬರೋದಿಲ್ಲ. ಯಾಕಂದರೆ ಜೀವರಾಶಿಗಳೆಲ್ಲ ಏನೂ ಪ್ರಾಕೃತವಾದಂಥ ದೇಹ ಪಟ್ಟವರು ಪಡಿತಾರೆ, ಸ್ಥೂಲ ದೇಹ ಅವಳಿಗೆ ಇಲ್ಲ. ಸೊ ಜೀವರಾಶಿ ಕೋಟಿ ಒಳಗಡೆ ಲಕ್ಷ್ಮೀದೇವಿಗೆ ಸೇರಿಸೋದಿಲ್ಲ. ಅವಳಿಗೆ ಅಕ್ಷರಗಳು ಅಂತಂದ್ರೇನು, ಈ ಅಪ್ರಾಕೃತವಾದಂಥದ್ದು ದೇಹ ಅವಳಿಗೆ ಇರ್ತದೆ. ಅವಳಿಗೆ ದೇಹ ನಾಶ ಆಗೋದಿಲ್ಲ, ಅನಾದಿ ಕಾಲದಿದ್ದಾಳೆ. ಅನಂತ ಕಾಲ ಒಳಗೂ ಭಗವಂತನ ಜೊತೆಯಲ್ಲಿ ಇರ್ತಾಳೆ. ಆದರೆ ಅವಳು ಭಗವಂತನ ಅಧೀನ. ಎಲ್ಲ ಜೀವರಾಶಿಗಳು ಭಗವಂತನ ಅಧೀನ. ಈ ಅಧೀನತ್ವ ಹೇಳೋಕ್ಕೋಸ್ಕರ ಅವಳು ಜೀವರಾಶಿ ಕೊಟ್ಟುಗಳು ಸೇರಿಸಿರ್ವಿನ ಬೇರೆ ಯಾವುದೂ ಇಲ್ಲ, ಬೇರೆ ಯಾವುದೂ ಕಾರಣ ಇಲ್ಲ. ಸೊ ಅವಳು ಅಕ್ಷರಗಳಂತ ಅವಳು ಬೇರೆ ಗುಂಪಿನ ಮೇಲೆ ಇದ್ದಾಳೆ. ಆಮೇಲೆ ಅಕ್ಷರಗಳು ಭಗವಂತನೂ ಅಕ್ಷರನೇ, ಲಕ್ಷ್ಮೀದೇವಿನೂ ಅಕ್ಷರಗಳಿಗೆ. ಆದರೆ ಒಂದೊಂದು ಸರ್ತಿ ಈ ಗುಂಪಿನಲ್ಲಿ ಯಾಕೆ ಸೇರಿಸ್ತಾಳೆ ಅಂದರೆ ಭಗವಂತನ ಅಧೀನ ಇದ್ದಾಳೆ ಅನ್ನೋದನ್ನು ಸೇರಿಸಿ. ಯಾಕಂದರೆ ಎಲ್ಲ ಜೀವರಾಶಿಗಳು ಭಗವಂತನ ಅಧೀನ. ಆ ಪಾಯಿಂಟು ಹೈಲೈಟ್ ಮಾಡೋಕ್ಕೋಸ್ಕರ ಅವಳಿಗೆ ಒಂದು ಸರ್ತಿ ಇಲ್ಲಿ ಸೇರಿಸ್ತಾಯಿದ್ರೆ, ಆದರೆ ಅವಳು ಅಕ್ಷರಳು, ಅವಳಿಗೆ ದೇಹ ನಾಶ ಇಲ್ಲ. ಸೊ ಒಂದು ಪೇರು ಹೇಳಿದರು, ಅಕ್ಷರ ಅಂತ. ಆಮೇಲೆ ವಿಲಿಂಗ ಸಲಿಂಗ, ಅಂದರೆ ನಮಗೆ ಲಿಂಗ ದೇಹ ಇದೆ. ಸೊ ಲಿಂಗ ದೇಹ ಇದ್ದವರು ಸಲಿಂಗ. ಇದು ಮೋಕ್ಷದಲ್ಲಿ ಅಪರೋಕ್ಷ ಜ್ಞಾನ ಆದಮೇಲೆ ಮೋಕ್ಷದ ಹೋದಾಗ ಈ ಲಿಂಗ ದೇಹ ಹೋಗ್ತದೆ. ಅದಕ್ಕೆ ಅವ್ರಿಗೂ ವಿಲಿಂಗ, ಲಿಂಗ ದೇಹ ಇಲ್ಲ. ಸೊ ಲಿಂಗ ದೇಹ ಇದ್ದವರು, ಲಿಂಗ ದೇಹ ಇಲ್ಲದೆ ಇರೋರು, ಇದು 2 ವಿಧವಾದಂಥದ್ದು. ಆಮೇಲೆ ಸೃಜ್ಯ ಅಸೃಜ್ಯ ಅಂತ. ಅಂದರೆ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಗೆ ಬರುವಂಥ ಜೀವರಾಶಿಗಳು ಸೃಜ್ಯರು. ಇನ್ನೂ ಬೇಕಾದಷ್ಟು ಒಂದು ಪ್ರವಾಹ ರೂಪದಿಂದ ಜೀವರಾಶಿಗಳು ಬರ್ತಾನೇ ಇದ್ದಾರೆ. ಅವರು ಇನ್ನೂ ಸೃಷ್ಟಿಗೆ ಬಂದಿಲ್ಲ. ಸೊ ಇದು ಭೇದ, ಸೃಜ್ಯ ಅಸೃಜ್ಯ 2 ಭೇದಗಳಿದೆ. ಈ ಭೇದದಲ್ಲಿ ಈ ರೀತಿಯಾದಂಥದ್ದು ಭೇದ.
ಏನು ಹೇಳಿದ್ರು ಅಕ್ಷರ ಹೇಳಿದ್ದಾರೆ, ವಿಲಿಂಗ ಸಲಿಂಗ ಹೇಳ್ತಾರೆ, ಆಮೇಲೆ ಸೃಜ್ಯ ಅಸೃಜ್ಯ ಅಂತ ಹೇಳಿದ್ದಾರೆ. ಹೀಗೆ ಆಮೇಲೆ ಕಲಿಸುವುದು ನಿತ್ಯ ಅನಿತ್ಯ, ಅದು ಮತ್ತಿದು ಕಾಲ ಮುಂದಿನ ಬರ್ತದೆ. ಇದು ಕಲಿಸುವುದು ಜಡ ಪ್ರಕೃತಿ ಪ್ರಣವ ಅಕ್ಷರ ಮಹತ್ತ ಅಣುಕಾಲ ನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸುತ್ತಿರು. ಅಂದರೆ ಇಲ್ಲಿ 5 ವಿಧವಾದಂತಹದ್ದು ಭೇದಗಳನ್ನು ಬೇರೆ ರೀತಿಯಾಗಿ ಇಲ್ಲಿ ಗಣನೆ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ 2 ವಿಧದಲ್ಲಿ ಅದು ಇಲ್ಲ. ಹಾಂ, ಜಡ ಪ್ರಕೃತಿ ಇದಂದರೆ ಮೂಲ ಪ್ರಕೃತಿ, ಅಂದರೆ 5 ಭೇದಗಳು ಬೇಕಲ್ಲ. ಇಲ್ಲೇನು ಹೇಳ್ತಾರೆ, ಜಡ ಪ್ರಕೃತಿ ಪ್ರಣವ ಅಂದರೆ ಓಂಕಾರ ಪ್ರತಿಪಾದ, ಇದು ಜಡದಲ್ಲಿ 5 ಭೇದ ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪ್ರಕೃತಿ ಅಂದರೆ ಜಡ ಪ್ರಕೃತಿ ಇದೆ, ಅದಕ್ಕೆ ಲಕ್ಷ್ಮೀದೇವಿ ಅಧಿಪತಿ ಇದ್ದಾಳೆ. ಜಡ ಪ್ರಕೃತಿ ಇದೆ, ಪ್ರಣವ ಇದೆ, ಅಂದರೆ ಓಂಕಾರ ಅಕ್ಷರ ಇದೆ, ಅದೂ ನಿತ್ಯವಾಗಿದೆ. ಜಡ ಅದು ನಿತ್ಯವಾಗಿ ಅದರಿಂದನೇ ಬೇರೆ ಬೇರೆ ಎಲ್ಲನೂ ಹುಟ್ಟುತ್ತವೆ. ಅದಕ್ಕೆ ಅದರಲ್ಲಿ ಅತಿ ಪ್ರತಿಪಾದ್ಯ ಅಂತ ಭಗವಂತ ಇದ್ದಾನೆ. ಆ ಅಕ್ಷರದಲ್ಲಿ ಭಗವಂತ ಇದ್ದದ್ದಕ್ಕೆ ಅಷ್ಟು ಓಂಕಾರಕ್ಕೆ ಮಹತ್ವ ಅಂತ. ಆಮೇಲೆ ಇದು ಅಕ್ಷರ, ಇದು ಅಕ್ಷರಗಳಂತಂದರೆ ಇಲ್ಲಿ ಅಗಳೆ ಅಕ್ಷರ ಅಂತಂದರೆ ಅರ್ಥ ಮಾಡಿದ್ವಿ ನಾವು ಲಕ್ಷ್ಮೀದೇವಿ ಅಂತ ಹೇಳಿದ್ವಿ. ಇಲ್ಲಿ ಅಕ್ಷರ ಅಂತಂದರೆ 51 ಅಕ್ಷರಗಳಂತ, ಅದು ವರ್ಣಗಳು, 51 ವರ್ಣಗಳನ್ನು ಅದಕ್ಕೆ ಅಕ್ಷರ ಅಂತ ಹೆಸರಿಟ್ಟಿದ್ದಾರೆ. ಆಮೇಲೆ ಮಹತ್ತ ಅಣು ಕಾಲ ಇದು ನಿರಂತರವಾಗಿದೆ. ಕಾಲ ಇದು ನಿತ್ಯವಾದಂಥದ್ದು. ಆದರೆ ಈಗ ಸಣ್ಣ ಸಣ್ಣ ನಾವು ತೃಣ ತೃತಿ ಕ್ಷಣ ಇದು ಎಲ್ಲ ಇಂಥ ಮಿನಿಟ್ ಇದೆಲ್ಲ ತೊಗೊಂಡ್ಬಿಟ್ರೆ, ಈಗ ಈ ಹಿಂದೆ ಹೋದಂಥ ಮಿನಿಟ್ ತಿರ್ಗಾ ಬಂದಿಲ್ಲ. ಪ್ರವಾಹ ರೂಪದಿಂದ ಕಾಲ ಯಾವಾಗೂ ಪ್ರವಾಹ ರೂಪದಿಂದ ಇದೆ. ಸೊ ಅದಕ್ಕೆ ಪ್ರವಾಹ ರೂಪದಿಂದ ನಿತ್ಯವಾಗಿ ಕಾಲ ಇದೆ. ಅಲ್ಲಿ ಕೆರೆ ಪ್ರಳಯ ಕಾಲದಲ್ಲೂ ಕಾಲ ಇದೆ, ಈ ಸೃಷ್ಟಿದ ಕಾಲ ಇದೆ. ಕಾಲಂತೂ ನಿತ್ಯವಾಗಿದೆ, ಆದರೆ ಅದು ಪ್ರವಾಹ ರೂಪದಿಂದ ಇದೆ ಅಂತ ಹೇಳಿದ್ದಾರೆ. ಸೊ ಈಗ ಒಂದು ನಿಮಿಷದಿಂದ ಇದ್ದಂಥ ಕಾಲ ಬೇರೆ, ಈಗ ಕಾಲ ಬೇರೆ. ಪ್ರವಾಹ ಇದು ನದಿ ಹರಿತಿರ್ತದೆ. ಈಗ ನಾವು ಅಂತ ತಂಗಿ ತುಂಬ್ಕೋತೀವಿ, ಆ ನೀರು ಹೊರಟೋಗ್ಬಿಟ್ಟಿರ್ತದೆ, ನೆಕ್ಸ್ಟ್ ಮತ್ತು ಹೊಸ ನೀರು ಬರ್ತದೆ. ಆ ರೀತಿಯಾಗಿ ಕಾಲಕ್ಕೂ ಕೂಡ ಪ್ರವಾಹ ರೂಪದಿಂದ ಇರ್ತದೆ. ಅದಕ್ಕೆ ಇಲ್ಲಿಗೆ ನಿತ್ಯ ಅನಿತ್ಯ ಅಂತ 2 ಹೆಸರು ಕೊಟ್ಟಿದ್ದಾರೆ ಈ ಕಾಲಕ್ಕೆ. ಅದು ಜಡ, ಅದು ಒಂದು ಭೇದ ಅಂತ ಹೇಳಿದ್ದಾರೆ. ಸೊ ಅದು ಅಂದರಿತು. ಆಮೇಲೆ ಇಲ್ಲಿ ಮಹತ್ ಅಣು ಕಾಲ ನಾಮದಿ ಹರಿಸಹಿತ, ಆಮೇಲೆ ಇವೆಲ್ಲ ಜಡ ಇದ್ರು ಕೂಡ ಹರಿಸಹಿತವಾಗಿ ಇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹರಿಸಹಿತವಾದ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಈ ಪಂಚಭೇದವನ್ನು ಸರಿಯಾಗಿ ತಿಳ್ಕೋಬೇಕು. ಅಂದರೆ ಇಲ್ಲಿ ಒಂದು ವಿಲಿಂಗ ಸಲಿಂಗ ಸೃಜ್ಯ ಸಂತತ ಅಕ್ಷರ ಇದು ಹೇಳಿದರು. ಇಲ್ಲಿ 6 ಬಂತು, 6 ಭೇದ ಬಂತು. ಅದು ಒಂದು ಬೇರೆ ರೀತಿಯಾಗಿ ಮಾಡಿದರು. ಈಗ ಜಡ ಪ್ರಕೃತಿ, ಆಮೇಲೆ ಓಂಕಾರ ಪ್ರತಿಪಾದ್ಯ ಅಂತ, ಆಮೇಲೆ ಅಕ್ಷರ, ಆಮೇಲೆ ಕಾಲ, ಅದರಲ್ಲೇ ಮಹತ್ ಕಾಲ ಅಣುಕಾಲ ಅಂತ ಸೇರಿಸಿದ್ರೆ ಒಂದು ಕಾಲ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ನಾವು ಭಗವಂತನ ಸೇರಿದರೆ ಪಂಚಭೇದ. ಇವು 4 ಜಡಗಳಿವೆ. ಈ 4 ಜಡಗಳಿಗೂ ಭಗವಂತನಿಗೆ ಭೇದ ಇದೆ. ಈ ರೀತಿಯಾಗಿ 5 ಭೇದಗಳನ್ನು ತಿಳ್ಕೋಬೇಕು. ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಈ ರೀತಿಯಾಗಿ ಪಂಚಭೇದವನ್ನು ಎಲ್ಲ ಕಡೆಯೂ ನಾವು ತಿಳ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನೋಡಿ ಸಸಾರ ಇದೆ, ಅದನ್ನು ತೊಳ್ಕೊಂಡ್ಬಿಡ್ತೇನೆ. ಮಧ್ಯದ 2 ಸ್ವಲ್ಪ ಬೆರೀತು, ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೇನೆ. ನಾನು ಎಲ್ಲರೂ ನೀವು ರೆಗ್ಯುಲರಾಗಿ ಕೇಳಬೇಕು. ಭಾಳ ಜನ ಕೇಳ್ತಾ ಇಲ್ಲ, ರೆಗ್ಯುಲರಾಗಿ ರೆಗ್ಯುಲರಾಗಿ ಕೇಳಬೇಕು ಅಂತ ಇಷ್ಟೇ ಒಂದು ನಾವು ವಿನಂತಿ ಮಾಡ್ಬೋದು. ಇದಕ್ಕೆ ಗುರುಗಳ ಅನುಗ್ರಹ ಬೇಕಾ? ಯಾರು ಗುರುಗಳ ಅನುಗ್ರಹ ಇರ್ತದೆ ಅವ್ರಿಗೆ ಅದು ಪಾರಾಯಣ ಮಾಡುವಂಥ ವ್ಯವಸ್ಥೆ ಗುರುಗಳು ಮಾಡ್ತಾರೆ ಅಂತ. ಇನ್ನು 24 ನುಡಿಯಲ್ಲಿ ಅಪರೋಕ್ಷಕ್ಕೆ ಅಂತರಂಗ ಸಾಧನೆ ಮಾಡುವಂಥ ಇದು ಅಪರೋಕ್ಷ ಆಗಬೇಕು ಅಂತಂದರೆ, ಅಪರೋಕ್ಷ ಜ್ಞಾನ ಆಗಬೇಕಂತಂದರೆ ಅಂತರಂಗ ಸಾಧನೆ ಇದ್ರ ಕೂಡ ಪಂಚಭೇದ ಮಹತ್ವದಂಥದ್ದು ಅಂತ ಹೇಳಿದ್ರೆ, ಜೀವರ ಭೇದ ಇದು ಇಲ್ಲಿ ಬೇರೆ 5 ಪಂಚಭೇದವನ್ನು ಹೇಳ್ತಾರೆ. ಜೀವ ನಾನು ಹಿಂದೂ ಹೇಳಿದ್ದೇನೆ, ಇದು 3 ಅಂತ. ಇದು ಈಶ, ಜಡ, ಇದು ಚೇತನ. ಜೀವ ಜಡ, ಆಮೇಲೆ ಜೀವ ಜಡ ಈಶ, ಜೀವ ಜಡ ಈಶ, ಸರಿನಾ? ಜೀವಕ್ಕೆ ಭೇದಿದೆ, ಜಡಕ್ಕೆ ಭೇದಿದೆ. ಆಮೇಲೆ ಇದು ಈಶ ಜೀವಕ್ಕೆ ಭೇದ, ಈಶ ಜಡಕ್ಕೆ ಭೇದ, ಇದಾತಲ್ಲ. ಇವು 3, ಇದು 3 ಭೇದ. ಅಂದರೆ ಇದಕ್ಕೆ ಭೇದ, ಇದಕ್ಕೆ ಜೀವಕ್ಕೆ ಭೇದ, ಜಡಕ್ಕೆ ಭೇದ. ಆಮೇಲೆ
ಆಮೇಲೆ ಈಶಗೆ ಭೇದ, ಅಂದರೆ ಜೀವ ಜಡಕ್ಕೆ ಭೇದ, ಆಮೇಲೆ ಜೀವ ಈಶಗೆ ಭೇದ, ಜೀವ ಜಡಕ್ಕೆ ಭೇದ, ಈ ರೀತಿಯಾಗಿ 5. ಅಂದರೆ ಜೀವರ ಭೇದ, ಜಡ ಜೀವ ಜಡ ಭೇದ, ಆಮೇಲೆ ಈ ಜೀವ ಆಮೇಲೆ 4 ಜೀವ ಜಡಕ್ಕೆ ಇದಕ್ಕೂ ಭೇದ. ಇನ್ನು ಸರ್ತಿ ಹೇಳ್ತೀನಿ, ಇದು ಜೀವ, ಇದು ಜಡ, ಇದು ಈಶ. ಜೀವಕ್ಕೆ ಭೇದಿದೆ, ಜಡಕ್ಕೆ ಭೇದಿದೆ, ಈ ಜಡ ಜೀವಕ್ಕೂ ಭೇದಿದೆ. ಆಮೇಲೆ ಇಲ್ಲಿ ಜಡ ಈಶಗೆ ಭೇದ, ಎಲ್ಲ ಜೀವ ಈಶ, ಇದು ಜೀವ ಹೇಳ್ತೀವಲ್ಲ, ಜೀವ ಈಶಗೆ ಭೇದ, ಇದು ಜೀವ ಜಡಕ್ಕೆ ಭೇದ. ಈ ರೀತಿಯಾಗಿ ನಾವು ಪಂಚಭೇದವನ್ನು ಸ್ಮರಿಸಬೇಕು ಅಂತ ಹೇಳ್ತಾರೆ. ಜೀವ ಜಡಗಳ ಭೇದ ಪರಮನು, ಅದೇ ಸರ್ವೋತ್ತನಾದಂಥ ಭಗವಂತ ಭೇದ ಇದ್ದಾನೆ. ಜೀವ ಜಡ ಸುವಿಲಕ್ಷಣನು ಎಂದಾಯಿತು ನಿತ್ಯದಲ್ಲಿ. ಅಂದರೆ ಇದು ವಿಲಕ್ಷಣವಾಗಿದ್ದಾನೆ ಭಗವಂತ, ಭೇದ ಇದೆ, ಇಷ್ಟು ಪಂಚಭೇದ ತಿಳ್ಕೋಬೇಕು. ಆಮೇಲೆ ಸುವಿಲಕ್ಷಣನು ಬಹಳ ಸೆಪ್ರೇಟ್ ಆಗಿರ್ತಾನೆ, ಬಹಳ ಶ್ರೇಷ್ಠವಾಗಿದ್ದಾನೆ, ಡಿಫ್ರೆಂಟ್, ಪೂರ್ತಿಯಾಗಿ ಬೇರೆಯಾಗಿ ಇದ್ದಾನೆ. ಈ ಕೆಲವರು ವ್ಯಕ್ತಿಗಳನ್ನ ಹೇಳ್ತೀವಿ, ಅವರು ಎಲ್ಲ ಒಂಥರ ಬೇರೆ, ಒಂಥರ ಇದ್ಬಿಟ್ಟು ಅವ್ರು ಬೇರೆ ಇದ್ದಾರೆ ಅಂತ ಹಿಂಗೆ ಹೇಳ್ತೀವಿ. ಅಂದರೆ ಅಲ್ಲಿ ನಾವು ಅವರ ಅವಗುಣಗಳನ್ನು ಸೂಕ್ಷ್ಮವಾಗಿ ಹೇಳ್ತಾ ಇರ್ತೀವಿ. ಇಲ್ಲಿ ಅದಕ್ಕೆ ಶಬ್ದ ಇಟ್ಟಿದ್ದಾರೆ, ಸುವಿಲಕ್ಷಣನು, ಅವನು ವಿಲಕ್ಷಣನಾಗಿದ್ದಾನೆ, ಟೋಟಲಿ ಡಿಫ್ರೆಂಟ್ ಆಗಿದ್ದಾನೆ. ಅದೇ ಒಳ್ಳೆಯ ಗುಣಗಳಿಂದ ಇದ್ದಾನೆ, ಕೆಟ್ಟ ಗುಣದಿಂದ ಅಲ್ಲ, ಒಳ್ಳೆಯ ಗುಣದಿಂದ ಡಿಫ್ರೆಂಟ್ ಆಗಿದ್ದಾನೆ ಎಂದರಿತು ನಿಂತದೆ. ಈ ರೀತಿಯಾದಂಥ ಯಾವಾಗಲೂ ತಿಳ್ಕೋಬೇಕು ಅಂತ. ಆಮೇಲೆ ಇದು 4 ದೇಹದ ಭೇದಗಳನ್ನ ನಾವು ತಿಳ್ಕೋಬೋದು. ಈ 4 ದೇಹಗಳಿದೆ ನಮಗೆ, ಅದರಲ್ಲೂ ಕೂಡ ಭೇದ ಇದೆ. ಅದು ಒಂದಕ್ಕೊಂದು ಸೆಪ್ರೇಟ್ ಇದೆಯಲ್ಲ, 4 ದೇಹ ಸೆಪ್ರೇಟ್, ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಅದಕ್ಕೂ ಭೇದ ಇದೆ. ಆಮೇಲೆ ಅದರ ಜೊತೆಯಲ್ಲಿ ಭಗವಂತ ಹೇಳಿದರೆ ಅಷ್ಟಾಗ್ತದೆ ಅಂತ. ಆಮೇಲೆ ಈ ವಿರಿಂಚಾಂಡದೊಳು ಎಲ್ಲ ಠಾವಿನಲ್ಲಿ, ಎಲ್ಲ ಠಾವ ಅಂತಾರೇನು, ಎಲ್ಲ ದೇಶ, ಎಲ್ಲ ಕಾಲದಲ್ಲಿ ಸರ್ವತ್ರ ವ್ಯಾಪ್ತನಾದಂಥ, ಎಲ್ಲ ಕಾಲದಲ್ಲಿ ಇರ್ತಾನೆ, ಎಲ್ಲ ದೇಶದಲ್ಲಿ ಇರ್ತಾನೆ, ಎಲ್ಲ ಠಾವಿನಲ್ಲಿ ತಿಳಿದು 5 ಭೇದ ಕಳೇವರದೊಳಗೆ ಅರಿತ ಅಚ್ಯುತನ ಪದವೈದು ಶೀಘ್ರದಲ್ಲಿ. ಅಂದರೆ ಜೀವ ಜೊತೆಯೇ ಇದ್ದಂಥದ್ದು ಅಚ್ಯುತನ, ಇಲ್ಲಿ ಚ್ಯುತ ಇಲ್ಲ. ಅಚ್ಯುತ ಅಂತಂದರೆ ಇಲ್ಲಿ ಜೀವ ಜೊತೆನೇ ಇರ್ತದೆ, ಆದರೆ ಅವಾಗ ಚ್ಯುತಿ ಇಲ್ಲ, ಜೀವಗೆ ಚ್ಯುತಿ ಇದೆ, ಅದರಿಂದ ಹೆಚ್ಚು ಕಡಿಮೆ ಆಗ್ತದೆ ಅಂತ ಅರ್ಥ. ಆದರೆ ಭಗವಂತನಾಗಿಲ್ಲ, ಅದಕ್ಕೆ ಅಚ್ಯುತನ ಅಂತ ಹೇಳ್ತಾರೆ. ಇದು 4 ದೇಹಗಳ ಜಡ, ಆಮೇಲೆ ಇದು ಚೇತನ, ಇದು ಜೀವ, ಇದಕ್ಕೆ ಇದು ಎಲ್ಲ ಈಶ ಎಲ್ಲ 4 ದೇಹದಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅಂತ, ಈಶ ಎಲ್ಲ ಕೂಡ ಇದ್ದಾನೆ. ಸೊ ಈ ರೀತಿಯಾದಂಥದ್ದು ಭೇದಗಳನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತಿಳಿದು ಭೇದ ಕಳೆಯವರತನ ಎಲ್ಲ ಇಂದ್ರಿಯಗಳಲ್ಲಿ ಕೂಡ ಭಗವಂತ ವ್ಯಾಪ್ತನಾಗಿದ್ದಾನೆ. ಅರಿತ ಅಚ್ಯುತನ ಪದವೈದು ಶೀಘ್ರದಲ್ಲಿ. ಈ ರೀತಿಯಾದಂತಹ ಭಗವಂತ ಹೇಗೆ ಸರ್ವೋತ್ತಮನಾಗಿದ್ದಾನೆ ಇದನ್ನು ಚಿಂತನೆ ಮಾಡು, ಪದವೈದು ಶೀಘ್ರ ಮೋಕ್ಷವನ್ನು ಶೀಘ್ರದಲ್ಲಿ ಸಿಗುತ್ತದೆ ಅಂತ. ಈ ಪಂಚಭೇದಗಳನ್ನು ಯಾವ ರೀತಿಯಾಗಿ ಸೆಪರೇಟ್ ಇದೆ, ಯಾವ ಗುಣದಿಂದ ಭೇದವು ಇದೆ, ಇದನ್ನು ಹೆಚ್ಚು ವಿಸ್ತಾರವಾಗಿ, ಇನ್ನೂ ವಿಸ್ತಾರವಾಗಿ ಬರ್ತದೆ. ಆದರೂ ಸಾಕಷ್ಟು ವಿಷಯವನ್ನು ನಾನು ಕವರ್ ಮಾಡಿದ್ದೇನೆ. ಸೊ ಇದಕ್ಕೆ ಇಷ್ಟು ದಿನನಿತ್ಯ ನಿಮಗೆಲ್ಲರೂ ಇದನ್ನು ಕೇಳುವ ಹಾಗೆ ಮಾಡಲಿ ಭಗವಂತ ಗುರುಗ ಅನುಗ್ರಹ ಆಗದಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣೆ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀಕೃಷ್ಣ.